ನಮಸ್ತೆ ಎಲ್ಲರಿಗೂ. ಬನ್ನಿ ಈ ವಾರ ಏಂಜಲ್ ಗೈಡೆನ್ಸ್ ಏನಿದೆ ನೋಡೋಣ ಏನಾಗಬಹುದು ಅಂತ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸೊ ಇಟ್ಸ್ ಅಪ್ ಟು ಯು ಅಂತ ಹೇಳ್ತಿದ್ದಾರೆ, ನಿಮಗೆ ಬಿಟ್ಟಂಥ ವಿಚಾರ. ಸೊ ಸೋಲ್ಮೇಟ್ ಬರುವಂಥ ಸಾಧ್ಯತೆ ಇದೆ. ಸೊ ನೀವು ರೆಡಿ ಇದ್ದೀರಾ ಸೋಲ್ಮೇಟ್ ಜರ್ನಿಗೆ ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ಒಳ್ಳೆ ಲವ್ ಪಾರ್ಟ್ನರ್ ಬರ್ತಾರೆ. ಸೊ ಸಮಾಧಾನವಾಗಿ ಇದ್ದರೆ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಇದಕ್ಕಿಂತ ಒಳ್ಳೆಯ ದಿನಗಳು ಮುಂದಿನ ದಿನಗಳಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಈ ವರ್ಷ ಮುಗಿಯೋದಷ್ಟರಲ್ಲಿ ಅಥವಾ ಇವತ್ತಿಂದ ಇನ್ನೊಂದು ವರ್ಷದೊಳಗೆ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಎಸ್ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಒಂದು ವರ್ಷ ಭವಿಷ್ಯಕ್ಕೆ ಅಥವಾ ನಿಮ್ಮ ಒಂದು ಕರೆಂಟ್ ಲೈಫಲ್ಲಿ ಏನಿದೆ ಒಂದು ಹೋಮನ್ನು ನಿಮ್ಮ ಪವರ್ ಬ್ಯಾಕ್ ನೀವು ಪಡ್ಕೊಳ್ಳೋದಕ್ಕೆ ಹೇಳ್ತಾ ಇದೆ. ಇಷ್ಟ ಇರೋರು ಮಾಡ್ಕೊಳ್ಳಿ, ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ದುಡ್ಡು ಬರುತ್ತೆ, ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಂಥ ವಿಚಾರ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಸ್ ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕೈಯಲ್ಲಿ ಸಮಸ್ಯೆನ ಬಗೆಹರಿಸೋಕ್ಕಾಗಿಲ್ಲ ಅಂದರೆ ಯಾರ್ದಾದ್ರೂ ಸಹಾಯ ತಗೊಳ್ಳಿ, ನಿಮಗೆ ಸಹಾಯ ಸಿಗುತ್ತೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮಗೆ ಈ ಸತಿ ಕರೆಕ್ಟ್ ಲೈಫ್ ಪಾರ್ಟ್ನರ್ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಅನ್ಲೈಕ್ಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ರೀತಿಯಲ್ಲಿ ಬೇರೆ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಸೊ ಈ ವಾರ ಮೇ ಬಿ ಪರ್ಫೆಕ್ಟ್ ಟೈಮಿಂಗ್ ಕೆಲವ್ರಿಗಿದ್ರೆ, ಕೆಲವರು ಪರ್ಫೆಕ್ಟ್ ಟೈಮಿಂಗ್ ಬರೋವರೆಗೂ ಕಾಯಬೇಕು ಅನ್ನುವಂಥದ್ದು ಕೂಡ ಇದೆ. ಇನ್ ನಿಯರ್ ಫ್ಯೂಚರಲ್ಲಿ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಷನ್ ಮಾಡಿಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಸೊ ಏನೇ ಮಾಡೋದಿದ್ರೂ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಯಾವುದೋ ಒಂದು ವಿಚಾರದ ಬಗ್ಗೆ ಇನ್ನೊಮ್ಮೆ ರೀಕನ್ಸಿಡರ್ ಮಾಡಿ ಅಂತ ಇದೆ. ಸೊ ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್, ರಿಕವರಿ ಆಗುತ್ತೆ, ಇದ್ರ ಬಗ್ಗೆ ಮಾಹಿತಿ ಇನ್ನೂ ಹೆಚ್ಚು ತಿಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೋ ಅಂತ ಕೂಡ ಇದೆ. ಸೊ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ, ಚಿಂತೆ ಬೇಡ ಅನ್ನುವಂಥದ್ದು ಕೂಡ ಇದೆ. ಸೊ ಈಗ 3 ಕಾರ್ಡ್ ಇಡ್ತೀನಿ, 3ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ಸೊ ನಿಮಗೆ ಏಂಜಲ್ ಏನು ಆನ್ಸರ್ ಕೊಡ್ತಾರೆ ನೋಡೋಣ. ಮೊದಲನೇದು, ಎರಡನೇದು, ಮೂರನೇದು, ಸೊ ಮೂರನೇದು ಬಾಟಮ್ ಆಫ್ ದಿ ಡೆಕ್, ಲೆಟ್ ಗೋ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಸದ್ಯಕ್ಕೆ ಲೆಟ್ ಗೋ ಮಾಡಿ, ಜೊತೆಗೆ ಏನು ಅವಕಾಶ ಸಿಗುತ್ತೋ ಅದ್ರ ಜೊತೆ ಕಾಂಪ್ರಮೈಸ್ ಆಗಿ ಅಂತ ಇದೆ. ಸೊ ಈ ಕಾರ್ಡ್ ಇಲ್ಲಿ ಬಂದುಬಿತ್ತು, ಹಾಗಾಗಿ ಇದನ್ನು ಇಲ್ಲೇ ಇಡೋಣ ಅಂತ. ಸೊ ನಾಟ್ ದ ರೈಟ್ ಟೈಮ್ ಫರ್ಗಿವ್ನೆಸ್ ಅಂತ ಇದೆ. ಸೊ ಸದ್ಯಕ್ಕೆ ಸಮಯ ಸರಿ ಇಲ್ಲ, ನಾಟ್ ದ ರೈಟ್ ಟೈಮ್ ಫರ್ಗಿವ್ನೆಸ್ ಇದೆ. ಯಾರನ್ನೋ ಕ್ಷಮೆ ಕೇಳಿ ಅಥವಾ ಕ್ಷಮೆ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಈಗ ಅಷ್ಟು ಸರಿಯಾಗಿ ಸಮಯ ಇಲ್ಲ ಅಂತ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮಗೆ ಸೂಚನೆಗಳು ಸಿಗುತ್ತೆ, ಸಲಹೆ ಸೂಚನೆಗಳು, ಅದನ್ನು ಪಡ್ಕೊಂಡು ಆಮೇಲೆ ಮುಂದುವರಿರಿ ಅನ್ನುವಂಥದ್ದು ಇದೆ. ಯಾರಿಗೂ ಸಿಡಿಲು ಬಡಿದು ತೊಂದರೆ ಆಗುವಂಥ ಸಾಧ್ಯತೆ ಇದೆ, ಬಟ್ ಅದು ಇಷ್ಟರಲ್ಲಿ ಮಿಸ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಬೇರೆ ರೀತಿಯಲ್ಲಿ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಚೂಸ್ ಎ ನ್ಯೂ ಡೈರೆಕ್ಷನ್ ಅಂತ ಹೇಳ್ತಾ ಇದೆ. ಹೆಲ್ಪ್ಫುಲ್ ಪೀಪಲ್, ಜೊತೆಗೆ ಬೇರೆಯವರ ಸಹಾಯ ಕೇಳಿದ್ರೆ ನಿಮ್ಮ ಸಹಾಯಕ್ಕೆ ಅಂತಲೇ ಒಂದಷ್ಟು ಜನಗಳನ್ನ ಯೂನಿವರ್ಸ್ ಇಟ್ಟಿದ್ದಾರೆ. ಸೊ ಅವರೆಲ್ಲರೂ ಬಂದು ನಿಮಗೆ ಸಹಾಯನ ಮಾಡ್ತಾರೆ, ಜೊತೆಗೆ ನಿಮ್ಮಿಂದನೂ ಅವ್ರಿಗೆ ಸಹಾಯ ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನೋ ಅಂತ ಇದೆ. ಸದ್ಯಕ್ಕೆ ಬೇಡ ಹೊರಡೋದು ಅನ್ನುವಂಥದ್ದು ಇದೆ. ಏನು ಹೊರಡೋದು, ಎಲ್ಲಿಗೆ ಹೊರಡೋದು ನಂಗೆ ಗೊತ್ತಿಲ್ಲ. ಸಮಥಿಂಗ್ ಏನೋ ಸ್ಪಿರಿಚುವಲ್ ಜರ್ನಿಲೂ ಕೂಡ ಬೇಡ ಹೊರಡೋದು ಅನ್ನುವಂಥದ್ದು ಕೂಡ ಇದೆ. ಸೊ ನೋ ಅಂತ ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ನೋ ನೀಡ್ ಟು ವರಿ. ಸೊ ಬೇಡ ಚಿಂತೆ ಯಾಕೆ ಅನ್ನುವಂಥದ್ದು ಇದೆ. ಒಂದು ಹೋಮದ ಎನರ್ಜಿನ ಹೇಳ್ತಾ ಇದೆ. ನೋ ನೀಡ್ ಟು ವರಿ, ಟ್ರಸ್ಟ್, ನಂಬಿಕೆ ಅನ್ನೋದು ಇರಲಿ ಅನ್ನುವಂಥದ್ದು ಇದೆ. ಇಲ್ಲಿ ನೋಡೋದಾದರೆ ಮೊದಲನೇದಕ್ಕೆ ನೋ ಅಂತ ಇದೆ, ಎರಡನೇದಕ್ಕೆ ನೋ ಅಂತ ಇದೆ, ಮೂರನೇದಕ್ಕೆ ವೆಯ್ಟ್ ಅಂತ ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್.
ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ, ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಹೇಳಿ ಎಲ್ಲರೂ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.